ಡಾಕ್ಟರ್ ಕೆರೆಮನೆ ಮಹಾಬಲ ಸ್ಮಾರಕ ರಂಗ ಪ್ರತಿಷ್ಠಾನದ ವಾರ್ಷಿಕ ಸಂಸ್ಮರಣೆಯ ಮುಂದಿನ ಭಾಗ ಸಂಗೀತ ಸಂಸ್ಮರಣೆ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಕಲಾವಿದರನ್ನು ಪರಿಚಯಿಸಿ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ಎಸ್ ಹೆಗಡೆ ಗುಣವಂತೆ. ನಮ್ಮ ಜಿಲ್ಲೆಯಲ್ಲಿ ಯಕ್ಷಗಾನ ಮತ್ತು ಹಿಂದೂಸ್ತಾನಿ ಸಂಗೀತ ಬಹಳ ಆಶಾದಾಯಕವಾಗಿ ಬೆಳೆದು ಬರ್ತಾ ಇದೆ. ಬಹುಶಃ ಇಲ್ಲಿಯ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಯಕ್ಷಗಾನ, ಒಂದೇ ಸಂಗೀತ, ಇದರಲ್ಲಿ ಆಸಕ್ತಿ, ಕೊನೆಯ ಪಕ್ಷ ಆಸಕ್ತಿ ಆದರೂ ಇದೆ, ಕಲಾವಿದರಿದ್ದಾರೆ. ವಿಚಿತ್ರ, ಕೆಲವು ಸಂದರ್ಭದಲ್ಲಿ ಎರಡರಲ್ಲೂ ಪರಿಣಿತರಿದ್ದಾರೆ. ಇಂಥ ಒಂದು ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಇವತ್ತು ನಮ್ಮೊಂದಿಗೆ ಇಲ್ಲವಾದಂತಹ ಮಹಾಬಲ ಹೆಗಡೆಯವರ ಅವರು ಕೂಡ ಸ್ವತಃ ಸಂಗೀತಗಾರರಾಗಿದ್ದರು, ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ. ಹಾಗಾಗಿ ಅವರಿಗೆ ಪ್ರೀತಿಯ ವಿಷಯವಾದ ಸಂಗೀತವನ್ನು ಇವತ್ತು ಪ್ರಸ್ತುತಪಡಿಸಿ ಅವರ ಆತ್ಮಕ್ಕೆ ನಮ್ಮ ಶ್ರದ್ಧಾಂಜಲಿಯನ್ನು ಪ್ರಕಟಿಸಲಿಕ್ಕೆ ಈ ಸಂಗೀತ ಸಂಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀಮತಿ ಶಾರದಾ ಭಟ್ ಪುತ್ತೂರು ಇವರು ಹಿಂದೂಸ್ತಾನಿ ಸಂಗೀತಕ್ಕಾಗಿಯೇ ವಿಶೇಷವಾದ ಹೆಸರನ್ನು ಪಡೆದ ಕಲ್ಬಾ ಕುಟುಂಬದವರು. ಒಂದು ಮಾತನ್ನು ಹೇಳ್ತೇನೆ, ಇಲ್ಲಿ ಇದ್ದ ಇಬ್ಬರು ಸಹೋದರಿಯರು ಕೂಡ ಕಲ್ಬಾ ಕುಟುಂಬದವರು. ಕಲ್ಬಾ ಗೋವಿಂದ ಹೆಗಡೆಯವರ ಮಕ್ಕಳು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಎಲ್ಲರೂ ಸಂಗೀತದಲ್ಲಿ, ಹಿಂದೂಸ್ತಾನಿ ಸಂಗೀತ ಪರಿಣಿತರು. ಮಹಾನ್ ಸಂಗೀತ ಪ್ರೇಮಿ ಮತ್ತು ಪೋಷಕರಾಗಿದ್ದ ದಿವಂಗತ ಗೋವಿಂದ ಹೆಗಡೆ ಕಲ್ಬಾಗ್ ಇವರ ಸುಪುತ್ರಿ. ಇವರು ತಮ್ಮ ಸಂಗೀತ ಶಿಕ್ಷಣವನ್ನು ತಮ್ಮ ಹಿರಿಯ ಸಹೋದರಿ ವಿದೂಷಿ ಶ್ರೀಮತಿ ನಾಗವೇಣಿ ಹೆಗಡೆ ಕೆರೆಮನೆ ಇವರಿಂದ ಪಡೆದು ಪ್ರಸ್ತುತ ಸುಮಾರು 12 ವರ್ಷಗಳಿಂದ ತಮ್ಮ ಊರಿನಲ್ಲಿ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸಂಗೀತ ತರಗತಿಗಳನ್ನು ನಡೆಸುತ್ತಾ ಇದ್ದಾರೆ. KMF ಡೈರೆಕ್ಟರ್ ಆದ ಡಾಕ್ಟರ್ ಕೆ ರಾಮಚಂದ್ರ ಭಟ್ ಇವರ ಪತಿ. ನಮ್ಮ ಪ್ರತಿಷ್ಠಾನದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಶ್ರೀಮತಿ ಶಾರದಾ ಭಟ್ರಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನು ಕೊಟ್ಟು ಶ್ರೀ ಕಿಶೋರ್ ಹೆಗಡೆಯವರು ಪುಷ್ಪವನ್ನು ಕೊಟ್ಟು ಡಾಕ್ಟರ್ ಮಹಾಬಲ ಹೆಗಡೆ ಅವರು ಕೇಳಿಕೊಳ್ತಾರೆ. ಪುಷ್ಪವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇನ್ನೋರ್ವ ವಿದೂಷಿ ಶ್ರೀಮತಿ ಉಮಾಂಬಾ ಹೆಗಡೆ, ಬೆಂಗಳೂರು. ಶ್ರೀಮತಿ ಉಮಾಂಬಾ ಹೆಗಡೆಯವರು ಕಲ್ಬಾಗದ ಗೋವಿಂದ ಹೆಗಡೆಯವರ ಕಿರಿಯ ಮಗಳು, ಅಂದರೆ ಶಾರದಾ ಭಟ್ ಅವರ ತಂಗಿ. ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ತಮ್ಮ ಸಂಗೀತದ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ತಂದೆಯವರಿಂದ ಪಡೆದು ಅನಂತರದಲ್ಲಿ ಡಾಕ್ಟರ್ ಅಶೋಕ್ ಮುಂದುವರಿಸಿದರು. ಅನಂತರದಲ್ಲಿ ತಮ್ಮ ಅಣ್ಣ ಪಂಡಿತ್ ಪರಮೇಶ್ವರ ಹೆಗಡೆಯವರಲ್ಲಿ ಈಗಲೂ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ. ಸುಮಾರು 6 ವರ್ಷಗಳಿಂದ ಇವರು ಬೆಂಗಳೂರಿನಲ್ಲಿ ಸಂಗೀತ ತರಗತಿಗಳನ್ನು ನಡೆಸುತ್ತಿದ್ದಾರೆ. ನಮ್ಮ ಪ್ರತಿಷ್ಠಾನ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅವ್ರಿಗೆ ಕೂಡ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಂತ ಕಿಶೋರನ್ನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗೌರಿ ಶ್ಯಾಜಿ ಕೂಜಳಿ. ಶ್ರೀಯುತ ಗೌರಿ ಶ್ಯಾಜಿಯವರ ಪರಿಚಯ ಹೆಚ್ಚಿನವರಿಗೆ ಇದ್ದಿದೆ. ಅವರು ನಾಮಾಂಕಿತರಾದ ಹಾಡುಗಾರರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಹಾರ್ಮೋನಿಯಂ ವಾದಕರಾಗಿ ಸಲ್ಲುವವರು. ವಿದ್ಯೆಯಲ್ಲಿ ಹೇಗೋ ವ್ಯಕ್ತಿತ್ವದಲ್ಲಿಯೂ ಹಾಗೆ. ಇತ್ತೀಚೆಗೆ ಅವರು ಲಂಡನ್ನಿಗೂ ಕೂಡ ಹೋಗಿ ಬಂದವರು. ದಿವಂಗತ ಪಂಡಿತ್ ಷಡಕ್ಷರಿ ಗವಾಯಿಗಳ ಶಿಷ್ಯರು. ಕುಮಟಾದಲ್ಲಿ ದೀರ್ಘಕಾಲದಿಂದ ಸಂಗೀತ ತರಗತಿಗಳನ್ನು ನಡೆಸುತ್ತಾ ಇದ್ದಾರೆ. ಅವರು ನಮ್ಮ ಆಮಂತ್ರಣವನ್ನು ಪ್ರೀತಿಯಿಂದ ಸ್ವೀಕರಿಸಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ಗೌರಿ ಶ್ಯಾಜಿಯವರಿಗೆ ಸ್ವಾಗತ. ಪುಷ್ಪವನ್ನು ನೀಡಿ ಸ್ವಾಗತಿಸುವವರು ಕಿಶೋರ್. ಹಾಗೆ ಶ್ರೀ ಬಾಲಚಂದ್ರ ಹೆಬ್ಬಾರ್ ಭಟ್ಕಲ್. ಈ ದಿನದ ಸಂಗೀತ ಸಂಸ್ಮರಣೆಯಲ್ಲಿ ತಬಲಾವಾದಕರಾಗಿ ಭಾಗವಹಿಸುತ್ತಾ ಇರುವವರು ಶ್ರೀ ಬಾಲಚಂದ್ರ ಹೆಬ್ಬಾರ್. ಇವರು ಭಟ್ಕಳದವರು. ಪಂಡಿತ್ ಗೋಪಾಲಕೃಷ್ಣ ಹೆಗಡೆ ಕಲ್ಬಾಗಿ ಇವರಿಂದ ತಬಲಾ ಶಿಕ್ಷಣವನ್ನು ಪಡೆದು
ತಬಲಾ ವಿದ್ವತ್ ಪರೀಕ್ಷೆಯನ್ನು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾದವರು. ಸುಮಾರು 15 ವರ್ಷಗಳಿಂದ ಭಟ್ಟಗಳದಲ್ಲಿ ಕಲಾ ಸೌರಭ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ತಬಲಾ ತರಗತಿಗಳನ್ನು, ಸಂಗೀತ ತರಗತಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಶ್ರೀಯುತ ಬಾಲಚಂದ್ರ ಹೆಬ್ಬಾರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಿಶೋರ್ ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಹಾಗೆ ಇವತ್ತಿನ ತಾನ್ಪುರ್ ನುಡಿಸುವವರು ಸವಿತಾ ಆಚಾರಿ, ಕುಮಾರಿ ಸವಿತಾ ಆಚಾರಿ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ಪುಷ್ಪವನ್ನು ನೀಡಿ ಸ್ವಾಗತಿಸ್ತಾ ಇದ್ದೇವೆ. ಸವಿತಾ ಆಚಾರಿ. ಈಗ ಸಂಗೀತ ಸಂಸ್ಮರಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ, ಅದಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ಇಲ್ಲಿ ನೆರೆದಂತಹ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಇವತ್ತು ಡಾಕ್ಟರ್ ಮಹಾಬಲ ಹೆಗಡೆ ಕೆರೆಮನೆಯವರ 7ನೇ ಸಂಸ್ಮರಣೆಯ ದಿನ ನಮ್ಮನ್ನು ಆಮಂತ್ರಿಸಿದಂತಹ ಶ್ರೀ ರಾಮ ಹೆಗಡೆ ಕೆರೆಮನೆ ಹಾಗೂ ಶ್ರೀಮತಿ ನಾಗವೇಣಿ ಹೆಗಡೆ ಕೆರೆಮನೆಯವರಿಗೆ ನಮ್ಮಿಬ್ಬರ ವತಿಯಿಂದ ಅನಂತ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ರಾಗ್ ಭಾಗ್ಯಶ್ರೀಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. Ah